ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆ ಮೆಡಿಸಿನ್ ಯಾವುದಂತಂದರೆ ನಾರ್ಮ್ಯಾಕ್ಸಿನ್ ಟ್ಯಾಬ್ಲೆಟ್ ಅನ್ನುವಂಥದ್ದು. ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಅಥವಾ IBPS ಅಂತ ಕರೀತಾರೆ. ಅಂತಂದರೆ ಇರಿಟೇಬಲ್ ಬೌವಲ್ ಸಿಂಡ್ರೋಮ್ ಅಂತ. ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಹೆಚ್ಚಾಗಿ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡುವಂಥ ಒಂದು ಮೆಡಿಸಿನ್ ಅಂತಂದರೆ ಈ ನಾರ್ಮ್ಯಾಕ್ಸಿನ್ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಕಂಪ್ಲೀಟಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ನಾರ್ಮ್ಯಾಕ್ಸಿನ್ ಟ್ಯಾಬ್ಲೆಟ್ ಅನ್ನುವಂಥದ್ದು ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಇದನ್ನು ಯಾವಾಗ ತೊಗೊಳ್ಬೇಕು ಮತ್ತು ಇದರ ಸೈಡ್ ಎಫೆಕ್ಟ್ ಏನು ಅನ್ನೋದನ್ನು ಡೀಟೇಲಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆಯವರೆಗೆ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾರ್ಮ್ಯಾಕ್ಸಿನ್ ಟ್ಯಾಬ್ಲೆಟ್ ಅನ್ನುವಂಥ ಒಂದು ಬ್ರ್ಯಾಂಡನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸಿಸ್ಟೋಬಿಕ್ ಲ್ಯಾಬ್ರೋಟರೀಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿ ತಯಾರು ಮಾಡಿದ್ದು ಈ ಒಂದು ಟ್ಯಾಬ್ಲೆಟ್ ನಾರ್ಮ್ಯಾಕ್ಸಿನ್. ಇದರಲ್ಲಿ ಇರುವಂತಹ ಒಂದು ಕಾಂಬಿನೇಷನ್ ಅಂತಂದರೆ ಇದರಲ್ಲಿ ಮುಖ್ಯವಾಗಿ ಎರಡು ರೀತಿ ನಮಗೆ ಕಾಂಬಿನೇಷನ್ ಆಗಿ ಸಿಗ್ತಾವೆ ಈ ಟ್ಯಾಬ್ಲೆಟಲ್ಲಿ, ನಾರ್ಮ್ಯಾಕ್ಸಿನ್ ಅನ್ನುವಂಥ ಒಂದು ಟ್ಯಾಬ್ಲೆಟಲ್ಲಿ. ಮೊದಲನೇದಾಗಿ ಬಂದುಬಿಟ್ಟು ಕ್ಲಿಡಿನಿಯಮ್ ಇರುತ್ತೆ. ಇಲ್ಲಿ 3 ರೀತಿ ಕಾಂಬಿನೇಷನಾಗಿ ಈ ಒಂದು ಮೆಡಿಸಿನ್, ಈ ಒಂದು ನಾರ್ಮ್ಯಾಕ್ಸಿನ್ ಅಲ್ಲಿ ನಿಮಗೆ ಕಾಂಬಿನೇಷನಲ್ಲಿ ಸಿಗ್ತವೆ. ಮೊದಲನೇದಾಗಿ ಬಂದುಬಿಟ್ಟು ಕ್ಲಿಡಿನಿಯಮ್. ಇದು ಏನು ಮಾಡುತ್ತೆ ಅಂದರೆ ಹೊಟ್ಟೆ ಅಥವಾ ಒಂದು ಕರುಳಿನ ಸ್ನಾಯುಗಳನ್ನ ರಿಲ್ಯಾಕ್ಸ್ ಮಾಡಿ ಒಂದು ಪೇನ್ ಇತ್ತಂತಂದರೆ, ಸೆಳೆತ ಇತ್ತಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಅಂತಂದರೆ ಕಂಟೆಂಟ್ ಬಂದುಬಿಟ್ಟು ನಿಮಗೆ ಕ್ಲೋರಡೈಜೆಪಾಕ್ಸಿಲ್ ಅನ್ನುವಂಥದ್ದು 5 mg ಇರುತ್ತೆ. ಇದೇನು ಮಾಡ್ತಪ್ಪ ಅಂತಂದರೆ ಏನಾದರೂ ಒಂದು ಸ್ಟ್ರೆಸ್ ಕಂಟ್ರೋಲ್ ಇತ್ತಂದ್ರೆ ಕಡಿಮೆ ಮಾಡುತ್ತೆ. ಟೆನ್ಷನ್ ಆದಾಗೂ ಸಹ ಏನಾಗುತ್ತೆ, ಹೊಟ್ಟೆ ನೋವು ಬರ್ತಾ ಇರುತ್ತಲ್ಲ, ಅವಾಗೂ ಸಹ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಬರೆದು ಕೊಡ್ತಾರೆ. ಮತ್ತು ಡೈಸೈಕ್ಲೋಮಿನ್ ಇನ್ನೊಂದು ಕಂಟೆಂಟ್ ಅಂದರೆ 10 mg ಇರುತ್ತೆ. ಈ ಡೈಸೈಕ್ಲೋಮಿನ್ ಅನ್ನೋವಂಥದ್ದು ಇದು ಕೂಡ ಏನಾಗುತ್ತೆ, ಒಂದು ಮಸಲ್ಸ್ ಇರುತ್ತಲ್ಲ ಸ್ನಾಯುಗಳು ಅಂತಂದರೆ ಅದನ್ನು ಏನು ಮಾಡ್ತಾ ಪೇನ್ ಅನ್ನೋದು ಕಡಿಮೆ ಮಾಡ್ತಾ ಹೋಗುತ್ತೆ. ಈ ರೀತಿ 3 ರೀತಿ ನಿಮಗೆ ಈ ಒಂದು ಮಾಲಿಕ್ಯೂಲ್ ನೇಮ್, ಕಂಟೆಂಟ್ ನೇಮ್ ಈ ಒಂದು ನಾರ್ಮ್ಯಾಕ್ಸಿನ್ ಟ್ಯಾಬ್ಲೆಟಲ್ಲಿ ನಿಮಗೆ ಸಿಗುತ್ತೆ. ಹಾಗಾದರೆ ಈ ಒಂದು ಮಾತ್ರೆಯನ್ನು ಯಾವೆಲ್ಲ ಒಂದು ಕಾಯಿಲೆಗಳಿಗೆ ಬಳಸ್ತಾರಂತ ನೋಡಿದ್ರೆ, ಕಾಯಿಲೆಗಳಿಗೆ ಬಂದುಬಿಟ್ಟು ಮೊದಲನೇದಾಗಿ ಇರಿಟೇಬಲ್ ಬೌವಲ್ ಸಿಂಡ್ರೋಮ್ ಅಂತಂದರೆ ಪದೇ ಏನಾಗುತ್ತೆ ಅಂತಂದರೆ ಹೊಟ್ಟೆ ಕೆಡ್ತಾ ಇರುತ್ತೆ, ಅಥವಾ ಮಲಬದ್ಧತೆ ಅಥವಾ ಅತಿಸಾರ ಆಗುವಂಥ ಒಂದು ಈ ರೀತಿ ಸಮಸ್ಯೆಗಳಾಗ್ತಾ ಇರುತ್ತಲ್ಲ, ಅದಕ್ಕೆ ಈ ಒಂದು ನಾರ್ಮ್ಯಾಕ್ಸಿನ್ ಅನ್ನುವಂಥ ಒಂದು ಮೆಡಿಸಿನ್ ಬೆಸ್ಟ್ ಅಂತ ರಾಮಬಾಣ ಅಂತ ಹೇಳ್ತೇನೆ. ಮತ್ತು ಮುಂದಿನ ಒಂದು ಸಮಸ್ಯೆಗಳಿಗೆ ಅಂತಂದರೆ ಹೊಟ್ಟೆ ನೋವು ಅಥವಾ ಒಂದು ಸೆಳೆತ ಅಂತ, ಹೊಟ್ಟೆಯ ಒಂದು ಸ್ನಾಯುಗಳೇನಾಗುತ್ತೆ ಬಿಗಿದಿರ್ತಾವೆ ಅಂತ, ಅದರಿಂದ ಬಿಗಿದಾಗ ಏನಾಗುತ್ತೆ, ಒಂದು ಜಾಸ್ತಿ ಪ್ರಮಾಣ ಏನಾಗುತ್ತೆ ನೋವನ್ನು ಬರ್ತಾ ಹೋಗುತ್ತೆ. ಇದರಿಂದ ಈ ಒಂದು ಮೆಡಿಸಿನ್ ಕೊಟ್ಟಾಗ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗೂ ಸಹ ಏನು ಮಾಡ್ತಾರೆ, ಈ ಒಂದು ಸಮಸ್ಯೆಗೆ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಅಲ್ಸರ್ ಅಥವಾ ಒಂದು ಎಸಿಡಿಟಿ ಪೇನ್ ಅಂತಂದರೆ ಹೊಟ್ಟೆಯಲ್ಲಿ ಅಲ್ಸರ್ ಆಗಿರ್ತದಲ್ಲ, ಅದರಿಂದ ಏನಾಗುತ್ತೆ, ಜಾಸ್ತಿ ನೋವು ಇತ್ತಂತಂದರೆ ಡಾಕ್ಟರ್ ಏನು ಮಾಡ್ತಾರೆ, ಈ ಒಂದು ಮೆಡಿಸಿನನ್ನು ಏನು ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ. ಮತ್ತು ಸೈಡ್ ಎಫೆಕ್ಟ್ ಅಂತಂದರೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗೆಲ್ಲ ಏನಾಗುತ್ತೆ, ಅಥವಾ ಆಲೋಪತಿಕ್ ಅನ್ನುವಂಥದ್ದು ಒಂದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ತೆಗೆದುಕೊಂಡಾಗ ಏನೆಲ್ಲ ಒಂದು ಲಕ್ಷಣಗಳನ್ನು, ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಕಾಣಿಸ್ಕೊಳ್ಬೋದು ಅಂತ ನೋಡೋದಾದ್ರೆ, ಬಾಯಿ ಒಣಗೋದು, ಡ್ರೈ ಮೌತ್, ಮಲಬದ್ಧತೆ, ಕಾನ್ಸ್ಟಿಪೇಷನ್, ಬ್ಲಡ್ ವಿಸನ್ ಆಗುತ್ತೆ. ಅದರ ಜೊತೆಗೆ ಏನಾದರೂ ಒಂದು ತೂಕಡಿಕೆ, ಅತಿಯಾದ ಒಂದು ನಿದ್ದೆ ಬರೋದನ್ನು ಈ ಒಂದು ತೆಗೆದುಕೊಂಡ ಸೈಡ್ ಆಗುವಂಥ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ. ಇನ್ನು ಇದರ ಒಂದು ಡೋಸೇಜ್ ಅಂತ ಬಂದ್ರೆ ಅಂತಂದರೆ, ಸಾಮಾನ್ಯವಾಗಿ ಏನು ಮಾಡ್ತಾರೆ, ಇದನ್ನು ಡಾಕ್ಟರ್ಸ್ ಊಟಕ್ಕಿಂತ ಮುಂಚೆ ತೆಗೆದುಕೊಳ್ಳೋಕ್ಕೆ ಹೇಳ್ತಾರೆ, ಬೆಳಗ್ಗೆ ಅಥವಾ ರಾತ್ರಿ ತೆಗೆದುಕೊಳ್ಳೋಕ್ಕೆ ಹೇಳ್ತಾರೆ. ಡೋಸೇಜ್ ಬಂದುಬಿಟ್ಟು ಒಂದು ಪೇಷಂಟ್ ಒಂದು ಆರೋಗ್ಯದ ಸ್ಥಿತಿಯನ್ನು ನೋಡಿ ಏನು ಮಾಡ್ತಾರೆ, ಎಷ್ಟು ದಿನ ತೆಗೆದುಕೊಳ್ಬೇಕು, ಯಾವಾಗ ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ. ಆದ್ದರಿಂದ ಏನು ಮಾಡಿ, ನೀವು ಸ್ವಯಂ ಚಿಕಿತ್ಸೆ ಮಾಡಬೇಡಿ ಅಂತಂದರೆ, ಸೆಲ್ಫ್ ಮೆಡಿಕೇಷನ್ ನೀವೇ ಏನು ವಿದೌಟ್ ಡಾಕ್ಟರ್ ಅಡ್ವೈಸ್ ಇಲ್ಲದ ಮೆಡಿಸಿನನ್ನು ಯಾವುದೇ ರೀತಿ ತೆಗೆದುಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.